Hello everyone, good morning. Welcome back to our ಚಾನಲ್. ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ರಿಟರ್ನ್ ಆದಮೇಲೆ ಗೊತ್ತಿದೆಯಲ್ಲ, ಕೆಲಸ ಇದ್ದೇ ಇರುತ್ತೆ. ಇಷ್ಟು ದಿನ ಅಮ್ಮನ ಮನೇಲಿ ಊರಲ್ಲಿ ಇದ್ದು ಫುಲ್ಲು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಅದು ಇಲ್ಲಿಗೆ ಪಿಕಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಈ ರೂಟೀನಿಗೆ ಬರೋಕ್ಕೆ. ಇನ್ನೂ ಅವಳಿಗೆ ಹಾಲಿಡೇಸ್ ಇದೆ ಅಲ್ವಾ, ಇನ್ನೂ ಟೈಮ್ ಇದೆ. ಹಾಗಾಗಿ ಇವಾಗ ಸ್ಕೂಲಿಗೆ ಹೋಗಬೇಕು, ಅವಳು ಬೇಗ ಬೇಗ ಟಿಫನ್ ರೆಡಿ ಮಾಡಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅಂತ ಇಲ್ಲ. ಬಟ್ ಭರತ್ಗೆ ಆಫೀಸ್ ಇದೆ, ವರ್ಕ್ ಫ್ರಮ್ ಹೋಮ್ ಅಲ್ವಾ, ಅವರಿಗೆ ಲೇಟಾಗಿ ಶಿಫ್ಟ್ ಇರೋದ್ರಿಂದ ಇನ್ನೂ ಸಮ್ಮರ್ ಹಾಲಿಡೇಸ್ ಮುಗಿದಿಲ್ಲ. ಇನ್ನೂ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲಿ ಅಂತ ಗೊತ್ತಿಲ್ಲ. ಈ ಥರ ಸಮ್ಮರ್ ವೆಕೇಷನ್ನು ಇಲ್ಲ ದಸರಾ ವೆಕೇಷನ್ ಬಂದುಬಿಟ್ರಂತೂ ನಾವು ಸಿಕ್ಕಾಬಟ್ಟೆ ಸೋಂಬೇರಿ ಆಗೋಗ್ಬಿಡ್ತೀವಿ ಅಲ್ವಾ. ನಾರ್ಮಲ್ ಡೇಸ್ಗಳಲ್ಲಿ ಅದು ಇದು ಅಂತ ಕೆಲಸಗಳಿದ್ದೇ ಇರುತ್ತೆ. ಆವಾಗ ಈ ಥರ ಟೈಮು ಸಿಗೋಲ್ಲ ರೆಸ್ಟ್ ಮಾಡೋದಕ್ಕೆ. ನಾನಂತೂ ಈ ಫೇಸ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ನಮಗೆ ನಾರ್ಮಲ್ ಟೈಮಿಂಗಲ್ಲಿ ನಮಗೆ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ. ಹಾಗಾಗಿ ಈ ಸಮ್ಮರ್ ಹಾಲಿಡೇಸ್ ಅಥವಾ ಈ ದಸರಾ ಹಾಲಿಡೇಸ್ನ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ. ಸಮ್ಮರ್ಗಿಂತ ಈ ವರ್ಷ ಸಮ್ಮರ್ ಸಿಕ್ಕಾಬಟ್ಟೆ ಶೆಕೆ ಜಾಸ್ತಿನೇ ಇದೆ. ನನಗಂತೂ ಅಡುಗೆ ಮನೆಗೆ ಹೋಗೋಕ್ಕೇ ಬೇಜಾರಾಗ್ಬಿಡುತ್ತೆ. ಅಡುಗೆ ಮಾಡ್ತಾ ಮಾಡ್ತಾ ಸೆಕೆ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ನಾನು ಯಾವಾಗ ಮುಗಿಸ್ತೀನಪ್ಪ, ಯಾವಾಗ ಅಡುಗೆ ಮನೆಯಿಂದ ಆಚೆ ಹೋಗ್ತೀನೋ ಅಂತ ಅನ್ನಿಸಿರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆಗೆ ಮಾಡಿಕೊಳ್ಳೇಬೇಕು. ಹಾಗಾಗಿ ಇವಾಗ ಎದ್ದು ಫಸ್ಟು ಇವಾಗ ಬಿಸಿನೀರನ್ನ ಕಾಯಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. 3 ಜನಕ್ಕೂ ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ಟಿದೆ, ಯಾಕಂದರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ವಾಟರ್ ಚೇಂಜಸ್ ಆಗಿತ್ತಲ್ವ. ಹಾಗಾಗಿ ಸ್ವಲ್ಪ 3 ಜನಕ್ಕೂ ನೆಗಡಿ ಆಗಿದೆ. ಹಾಗಾಗಿ ಕಾಯಿಸಿಟ್ಕೊಂಡ್ಬಿಟ್ರೆ ಆವಾಗವಾಗ ಕುಡಿತಾ ಇರ್ಬೋದು ಅಂತ ಬಿಸಿನೀರನ್ನ ನನಗೆ ಕಾಯಿಸ್ಕೊಂಡು ಆರಾಮಾಗಿ ಆಚೆ ಕಡೆ ಕೂತ್ಕೊಂಡು, ಅದು ಬೆಳಗ್ಗೆ ಎದ್ದ ತಕ್ಷಣ ಒಂಥರ ತಣ್ಣಗೆ ಗಾಳಿ ಬೀಸ್ತಿರುತ್ತೆ. ಹಾಗಾಗಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ನನ್ನ ಟೈಮ್ನ ನಾನು ಎಂಜಾಯ್ ಮಾಡ್ತೀನಿ. ನನಗೆ ಬೇರೆಯವ್ರ ಕಂಪ್ನಿಗಿಂತ ಮೈ ಓನ್ ಕಂಪ್ನಿ ಈಸ್ ಅ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಒಂದು ಥಾಟ್ಸ್ನ ಫೀಲ್ ಮಾಡ್ತಾ ಹಾಗೆ ಕೆಲವೊಂದು ವಿಚಾರಗಳನ್ನ ಏನು ಮಾಡ್ಬೋದು ಇವತ್ತಿನ ದಿನ ಅಂತ ಯೋಚನೆ ಮಾಡಿಕೊಂಡು ಈ ಟೈಮ್ನ ನಾನು ಎಂಜಾಯ್ ಮಾಡ್ತೀನಿ. ನೀವೆಲ್ಲ ನಿಮ್ಮ ಓನ್ ಕಂಪ್ನಿನ ಎಂಜಾಯ್ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಟೈಮ್ ಎಲ್ಲ ಆದಮೇಲೆ ಈಗ ಅಡುಗೆ ಮನೆಗೆ ಬಂದು ಪಾತ್ರೆ ಜೋಡಿಸ್ಕೊತಿದ್ದೀನಿ. ರಾತ್ರಿ ತೊಳೆದಿದ್ದು ಪಾತ್ರೆ ಇತ್ತು. ಹಾಗಾಗಿ ನಾನು ಹಿಂದಿನ ದಿನ ರಾತ್ರಿಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಅಷ್ಟಿಗೆ ಎಲ್ಲ ನೀರೆಲ್ಲ ಆರಿ ಇದಾಗಿರುತ್ತೆ. ಅದನ್ನು ಇವಾಗ ಎತ್ತಿಟ್ಕೊಳ್ಳೋಣ ಅಂತ ಕೆಲಸನ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸತಿ ಈ ವಿಷಯದಲ್ಲಿ ಸಿಕ್ಕಾಪಟ್ಟೆ ಸೋಂಬೇರಿ ಥರ ಮಾಡ್ತೀನಿ. ಆಮೇಲೆ ಜೋಡಿಸ್ಕೊಂಡ್ರಾಯ್ತು ಅಂತ ಸುಮ್ಮನಾಗ್ಬಿಡ್ತೀನಿ. ಬಟ್ ಯಾವಾಗ ಜೋಡಿಸೋದೇನು ಆಗಿದ್ದು ಕೆಲಸ ಮಾಡಲೇಬೇಕು ಅಲ್ವಾ. ಹಾಗಾಗಿ ಫಸ್ಟ್ ಅದನ್ನು ಜೋಡಿಸ್ಬಿಡೋಣ ಅಂತ ಆ ಕೆಲಸ ಮುಗಿಸ್ಕೊತಿದ್ದೀನಿ. ಕೆಲಸ ಮುಗಿಸೋ ಹೊತ್ತಿಗೆ ಭರತ್ ಮತ್ತು ಧೃತಿ ಎದ್ರು. ನಮ್ಮಿಬ್ಬರಿಗೆ ಕಾಫಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಧೃತಿ ಎದ್ದ ತಕ್ಷಣ ಅವಳಿಗೆ ನಾರ್ಮಲ್ 8:30ಗೆ ತಿಂಡಿ ತಿಂತಾ ಇದ್ಲಲ್ವ, ಅವಳಿಗೆ ಹೊಟ್ಟೆ ಹಸಿವಾಗಿರುತ್ತೆ. ಹಾಗಾಗಿ ಇವಾಗ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಹಾಲು ಕುಡಿಯೋದೆಲ್ಲ ಮಾಡ್ತಾಳೆ. ಹಾಗಾಗಿ ದೋಸೆ ಹಿಟ್ಟಿತ್ತು ನಿನ್ನೆ ರಾತ್ರಿದು. ಹಾಗಾಗಿ ಅದನ್ನೇ ಅವಳಿಗೆ ತಿಂಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೆ ದೋಸೆ ರೆಡಿ ಮಾಡಿಕೊಂಡು ಹಾಗೆ ನಮಗೆ ಕಾಫಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ತಿಂಡಿ ಮುಗಿಸ್ಕೊಂಡು ಕಾಫಿ ಮುಗಿಸ್ಕೊಂಡು ಜಿಮ್ಮಿಗೆ ಬಂದೆ. ಸೊ ಇವತ್ತು ಸುಮಾರು ದಿನ ಆದಮೇಲೆ ಜಿಮ್ಮಿಗೆ ಬಂದಿದ್ದೀನಿ. ಸೊ ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ. ಆ್ಯಕ್ಚುಲಿ ಬೇರೆ ಜಿಮ್ಮಿಗೆ ಜಾಯ್ನ್ ಆದೆ, ಬಿಕಾಸ್ ಅದು ಯಾಕೋ ಸರಿ ಅನಿಸ್ಲಿಲ್ಲ. ಹಾಗೆ ಬೇರೆ ಜಿಮ್ಮಿಗೆ ಆದಮೇಲೆ ಮತ್ತೆ ಈವ್ನಿಂಗು ಒಂದು ರೌಂಡ್ ಹೋಗೋಣ. ಮಳೆ ಬರೋ ಟೈಮು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ದೂರ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೋದ್ವಿ. ಅದಾದಮೇಲೆ ಮಳೆ ಬಂದು ನಿಂತ ಮೇಲಂತೂ ನನಗೆ ಆ ಟೈಮಲ್ಲಿ ಹೋಗೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಅಲ್ಲೇ ಆಚೆನೇ ಡಿನ್ನರ್ ಮಾಡ್ತಾಯಿದ್ದೆ ಅಂತ ಅದೇ ದೋಸೆ ಹಾಕಿ ಡಿನ್ನರ್ ಮಾಡ್ಕೊಂಡು ಇವಾಗ ಎಲ್ಲಿಗೆ ಬಂದಿದ್ದೀರಾ? ಅದೇ ಹೊರಗಡೆ ಏನಕ್ಕೆ ಬಂದಿದ್ದೀರಾ? ಹಾಂ, ಆಮೇಲೆ ಆಮೇಲೆ ಅಷ್ಟೇ. ಓ ನಾವಿಬ್ಬರು ದೋಸೆ ತೊಗೊಂಡ್ವಿ. ಹಾಗೆ ಧೃತಿ ಇಡ್ಲಿನ ತೊಗೊಂಡ್ಲು. ಅವಳು ಯಾವಾಗಲೂ ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾಳೆ, ಹಾಗಾಗಿ ಅದನ್ನು ತೊಗೊಂಡ್ಲು. ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಒಂದು ರೌಂಡ್ ಹೋಗೋಣ ಮತ್ತೆ ಅಂತ ಒಂದು ರೌಂಡ್ ಹೋಗಿ ಹಾಗೆ ವಾಪಸ್ ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ದಿನದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.